ಅರಸಿ ವಾರ್ತೆ. ಇದು ಸುದ್ದಿ ಸಮಯ. ಈ ಕಾನ್ಸೆಪ್ಟ್ ಬಹಳ ಚೆನ್ನಾಗಿದೆ ಆಯ್ತಾ. ಇದ್ರಲ್ಲಿ ಏನಿತ್ತು ಅಂದ್ರೆ ಇಲ್ಲಿ ಗಿಡ ಹಾಕಿ ಇದ್ರ ಮೇಲೆ ಗ್ರೋತ್ ಆಗ್ತಾ ಇತ್ತು. ಬಟ್ ಇದನ್ನೇ ಇದ್ ಮಾಡ್ಕೊಂಡಿದ್ಯಾ, ಈ ಪ್ಲಾಸ್ಟಿಕ್ ವೇಸ್ಟ್ ಏನಿದೆ ಬಾಟಲ್ಸ್ ಗಳನ್ನ ಚೆನ್ನಾಗಿ ಮಾಡ್ಕೊಂಡಿದ್ಯಾ. ಸೊ ಇದು ಹೊರಗಡೆ ಇಡಕ್ಕೆ ಚೆನ್ನಾಗಿದೆ. ನೆಕ್ಸ್ಟ್ ಇಯರ್ ಇದನ್ನ ತಂದು ತೋರಿಸ್ಬೇಕು ಆಯ್ತಾ. ನೆಕ್ಸ್ಟ್ ಇಯರ್ ಇದು ಗ್ರೋತ್ ಆಗಿರ್ಬೇಕು, ಇದೆಲ್ಲ ಗ್ರೋತ್ ಆಗಿರ್ಬೇಕು, ದೊಡ್ಡದಾಗಿ ಗಿಡ ಆಗಿರ್ಬೇಕು. ಓಕೆ, ಯಾರು ಮಾಡಿದ್ದು? ಹೆಲ್ಪ್ ಮಾಡಿದ್ದು ಅಮ್ಮ ಹೆಲ್ಪ್ ಮಾಡಿದ್ರ? ಸೂಪರ್. ಇದು ನೋಡಿ ಸ್ಪೂನ್ ಇಂದ, ಎಸ್, ವೇಸ್ಟ್ ಸ್ಪೂನ್ ಇಂದ ಚೆನ್ನಾಗಿ ಮಾಡಿದ್ದಾರೆ. ಸೊ ಕೆನ್ ಐ ಪಿಕ್ ಇಟ್ ಅಪ್? ಎಸ್, ಗುಡ್. ಪಪಾಯ ನೆಕ್ಸ್ಟ್ ಇಯರ್ ಪಪಾಯ ಕೊಡ್ತೀಯ ನನಗೆ? ನೆಕ್ಸ್ಟ್ ಇಯರ್ ಏನಿಲ್ಲ, ಇದು 3 months ಬಂದ್ಬಿಡುತ್ತೆ ಪಪಾಯ. ಓಕೆ, ಪಪಾಯ ಬೆಳಿಬೇಕು. ಫ್ಲೈಟ್. What it is? Fish? What it is, children? Fish. It's not a fish. Yeah. Flower pots. Yes. Adu nodi sir, wall. Wall hanging. ಓಕೆ ಓಕೆ, ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಜಸ್ಟ್ ಅದು ಏನಪ್ಪ? ವಾಟ್ ಇಸ್ ದಿಸ್? ಎಸ್, ವಾಟರ್ ಫ್ಲೈಟ್. Piggy bank. Not there. Okay. When will it going to fly? Yes. Ella ಕಪ್ ಹಾಕಿ. Yes. ಇದು ನನಗೆ ಕೊಡ್ತೀಯಾ? Yes. Thank you.
ಚೆನ್ನಾಗಿದೆ. ಇದಕ್ಕೆ ವಾಸ್ ಟೈಪ್ ಫ್ಲವರ್ ಆರ ಇಡ್ಬೋದು, ಇಲ್ಲ ಪೆನ್ ಆರ ಇಡ್ಬೋದು. ವಾಟ್ ಸರ್ ಅದು ನೋಡಿ ಪ್ಲಾಸ್ಟಿಕ್ ಬ್ಯಾಗ್. I make cute, colorful. ಯಾ ಸೂಪರ್ ನೈಸ್. ಇಟ್ ಇಸ್ ಪೇಪರ್ ನೋ? ಎಸ್. ಬಾಲಾಜಿ ನಾಯ್ಕ್ ವಿಆರ್ ಅಂತ. ನಾನು ತಮ್ಮ 4th ಸ್ಟ್ಯಾಂಡರ್ಡ್ ಪೇರೆಂಟ್ಸು, ಭಾರ್ಗವಿ ಭಾವನಾರ ಪೇರೆಂಟ್ಸು. ಇಲ್ಲಿ ಈ ಪೋದಾರ್ ಸ್ಕೂಲ್ಗೆ ನಮ್ಮ ಮಕ್ಕಳನ್ನ ಸೇರಿಸಿದ ಮೇಲೆ ಇದು ಈ ಸ್ಕೂಲಲ್ಲಿ ಹೆಂಗಂದ್ರೆ ಆಕ್ಟಿವಿಟಿ ಬೇಸ್ಡ್ ಸ್ಕೂಲ್ ಒಂದು ಎಕ್ಸಾಮ್ ಇದಾಗಿದೆ. ಇಲ್ಲಿ ತರಗತಿಗಳೆಲ್ಲ ಆಕ್ಟಿವಿಟಿ ಬೇಸ್ಡ್ ಇರುತ್ತೆ. ಮಕ್ಕಳಿಗೆ ಅವರಲ್ಲಿ ಹೊರಗಡೆ ಇರುವಂತ ಪ್ರತಿಭೆನ ಹೊರಗಡೆ ತೆಗೆಯುವಂತ ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇವತ್ತು ಈ ಪ್ರೋಗ್ರಾಮ್ ಅಲ್ಲಿ ಪ್ಲಾಸ್ಟಿಕ್ ಅನ್ನ ಅದನ್ನ ಏನ್ ಮಾಡ್ಬೇಕು, ತೊಲಗಿಸ್ಬೇಕು, ಗಿಡ ಮರಗಳನ್ನ ಹುಟ್ಟಿಸ್ಬೇಕು ಅನ್ನೋ ಒಂದು ಪ್ರೋಗ್ರಾಮ್ ಹಾಕೊಂಡಿದೆ. ಅಂದ್ರೆ ಪ್ಲಾಸ್ಟಿಕ್ ಗೇಮ್ ಚೇಂಜರ್ಸ್ ಅಂತ ಒಂದು ಪ್ರೋಗ್ರಾಮ್ ಅಲ್ಲಿ ಇವತ್ತು ಮಕ್ಕಳು ಪ್ಲಾಸ್ಟಿಕ್ ಅನ್ನ ತ್ಯಜಿಸ್ಬೇಕು. ಅದ್ರ ಬದಲಾಗಿ ನಾವು ಪೇಪರು ಮತ್ತೆ ಕಾಟನ್ ಬಟ್ಟೆಗಳನ್ನ ಜಾಸ್ತಿ ಬಗೆಗಳನ್ನಾಗ್ಲಿ ವಸ್ತುಗಳನ್ನಾಗ್ಲಿ ಅದನ್ನ ಯೂಸ್ ಮಾಡಬೇಕು ಅಂತ ಇಲ್ಲಿ ಪ್ರೋಗ್ರಾಮ್ ಹಾಕೊಂಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಪ್ಲಾಸ್ಟಿಕ್ ನ ಬಳಕೆ ಮಾಡ್ತಾ ಹೋದಂತೆಲ್ಲ ಏನಾಗುತ್ತೆ, ನಮ್ಮ ಭೂಮಿಯ ಫಲವತ್ತತೆ ಹಾಳಾಗುತ್ತೆ, ಗಿಡ ಮರಗಳು ಹಾಳಾಗ್ತವೆ, ಅದರಿಂದ ನಮ್ಮ ಪರಿಸರ ಹಾಳಾಗುತ್ತೆ. ಅದನ್ನ ಇವತ್ತು ತೊಲಗಿಸ್ಬೇಕು. ಅದಕ್ಕೋಸ್ಕರ ಈ ಪ್ಲಾಸ್ಟಿಕ್ ಅನ್ನ ತೊಲಗಿಸಿ ಮತ್ತೆ ಗಿಡ ಮರಗಳನ್ನ ಬೆಳೆಸಿ ಅನ್ನೋ ಒಂದು ಪ್ರೋಗ್ರಾಮ್ ಮಾಡಿದರೆ ಇದರಿಂದ ಆಕ್ಸಿಜನ್ ಮತ್ತೆ ಎಲ್ಲಾ ರೀತಿಯ ಒಂದು ಸೌಲಭ್ಯಗಳು ದೊರೆಯುತ್ತವೆ. ಆದ್ರಿಂದ ಈ ಸಂಸ್ಥೆ ಪ್ರಿನ್ಸಿಪಾಲು ಹಾಗೂ ಶಿಕ್ಷಕರು ತುಂಬಾ ಕಷ್ಟಪಟ್ಟು ಮಕ್ಕಳಿಗೆ ಅವೇರ್ನೆಸ್ ಮೂಡಿಸ್ಬೇಕು, ಈಗ ಜಾಗೃತಿ ಮೂಡಿಸ್ಬೇಕು ಅನ್ನೋದಕ್ಕೋಸ್ಕರ ಅವ್ರೇನ್ ಮಾಡಿದರೆ ಈ ಪ್ಲಾಸ್ಟಿಕ್ ಚೇಂಜರ್ಸ್ ಮಾಡಬೇಕು, ಅದ್ರ ಬದಲಾಗಿ ಪೇಪರ್ ಮತ್ತು ಬಟ್ಟೆಗಳನ್ನ ಯೂಸ್ ಮಾಡಬೇಕು ಅನ್ನೋದನ್ನ ಅವ್ರು ಹೇಳಿದರೆ. ಸೊ ಅದಕ್ಕೋಸ್ಕರ ಅವರಿಗೆ ಈ ನಮ್ಮೆಲ್ಲರ ಪೋಷಕರ ಪರವಾಗಿ ಹಾಗೂ ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ತರ ವಿನೂತನವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರಲಿ, ಮಕ್ಕಳಲ್ಲಿ ಜಾಗೃತಿ ಮೂಡಲಿ, ಮಕ್ಕಳಿಂದ ಪೇರೆಂಟ್ಸ್ ಕೂಡ ಜಾಗೃತಿ ಮೂಡಿಕೊಂಡು ನಮ್ಮ ಪರಿಸರವನ್ನ ನಾವು ಸಂರಕ್ಷಣೆ ಮಾಡಬಹುದಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲಾಸ್ಟಿಕ್ ಇದೆ, ಯಾವ್ದಾದ್ರಲ್ಲಿದೆ ಪ್ಲಾಸ್ಟಿಕ್? ಎಸ್, ಎಕ್ಸ್ಪೆಷಲಿ ಇನ್ ಫುಡ್ ಐಟಮ್ಗಳಲ್ಲಿ. ಫುಡ್ ಐಟಮ್ ಏನ್ ನೀವು ತಿಂತಾ ಇದ್ದೀರಾ, ಚಾಕ್ಲೇಟ್, ಕುರ್ಕುರೆ, ಲೇಸು, ಬಿಸ್ಕತ್ ಪ್ಯಾಕೆಟ್, ಎಲ್ಲದ್ರಲ್ಲೂ ಪ್ಲಾಸ್ಟಿಕ್ ಬರ್ತಾ ಇದೆ. ಸೊ ನಾವೇನ್ ಮಾಡ್ತಾ ಇದೀವಿ, ಡೈರೆಕ್ಟ್ಲಿ ಎಲ್ಲ ಇಂಡೈರೆಕ್ಟ್ಲಿ ಪ್ಲಾಸ್ಟಿಕ್ ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದೀವಿ. ಸೊ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ರೆಡ್ಯೂಸ್ ದ ಪ್ಲಾಸ್ಟಿಕ್ ಅಲ್ಲ, ನಾವು ಇದನ್ನ ಯೂಸ್ ಮಾಡೋದು ಬಿಡ್ಬೇಕು. ಜಂಕ್ ಫುಡ್ ಯೂಸ್ ಮಾಡೋದನ್ನ ಬಿಡ್ಬೇಕು. ಸೊ ಈ ಪ್ಲಾಸ್ಟಿಕ್ ನ ನಾವು ಮುನ್ಸಿಪಾಲಿಟಿ ಅವರಾಗ್ಲಿ ಯಾವುದೇ ಸಂಘ ಸಂಸ್ಥೆಯವರಾಗ್ಲಿ ಇದನ್ನ ರೀಸೈಕಲ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದು ಎನ್ವೈರನ್ಮೆಂಟಲ್ಲಿಗೆ ಸೇರ್ಕೊಂತಾ ಇದೆ. ಈ ಪ್ಲಾಸ್ಟಿಕ್ ಎಲ್ಲ ಏನಿದೆ, ಇದೆಲ್ಲ ಏನಿದೆ ಡಬ್ಬಗಳು, ಇದೆಲ್ಲ ರೀಸೈಕಲ್ ಆಗುತ್ತೆ. ಬಟ್ ಎಕ್ಸ್ಪೆಷಲಿ ಇನ್ ಫುಡ್ ಐಟಮ್ಗಳಿಗೆ ಏನ್ ಬರ್ತಾ ಇದೆ, ಇದು ನಮ್ಗೆ ರೀಸೈಕಲ್ ಆಗಲ್ಲ. ಸೊ ಯಾವುದೇ ಸಂಘ ಸಂಸ್ಥೆಯವರಾಗ್ಲಿ ಏನೂ ಮಾಡಕ್ ಆಗಲ್ಲ ಇದನ್ನ. ಸೊ ಇದು ಆಟೋಮೆಟಿಕ್ ಆಗಿ ನಮ್ಮೊಳಗೆ ಬೆರ್ತೋಗ್ತಾ ಇದೆ. ಸೊ ಮಸ್ಟ್ ಅಂಡ್ ಶುಡ್ ಮಕ್ಕಳೆಲ್ಲ ಏನ್ ಮಾಡ್ಬೇಕು, ಇದನ್ನ ಯೂಸ್ ಮಾಡೋದನ್ನ ಕಮ್ಮಿ ಮಾಡ್ಬೇಕು. ಗೊತ್ತಾಯ್ತಾ ಮಕ್ಕಳ? ಯೂಸ್ ಮಾಡೋದನ್ನ ಕಮ್ಮಿ ಮಾಡಿದ್ರೆ ಥ್ಯಾಂಕ್ ಯು. ಜಿಗ್
Recycle, Yes. reuse, reduce. First reject, reduce, reuse. Okay. ಚೆನ್ನಾಗಿ ಮಾಡಿದ್ರು. ಯೂಸ್ ಮಾಡಬೇಕು, ಥ್ರೋ ಮಾಡಬಾರ್ದು ಹೊರಗಡೆ. ಯೂಸ್ ಮಾಡ್ಬೇಕು ಮನೇಲಿ. ಚಿಕ್ಕದಾಯ್ತು, ದೊಡ್ಡದಿರ್ಬೇಕಿತ್ತು. ಪೆನ್ ಶೂಟರ್. ಹಾಂ ಹಾಂ, ಬೇಡ ಬಿಡು, ಶೂಟ್ ಮಾಡಿ ಯಾರಿಗಾರ ಏಟ್ ಮಾಡಿದ್ರೆ ಏನು ಮಾಡ್ತೀಯಾ? ನೆಕ್ಸ್ಟ್ ಇದ್ದಂಗಿದೆ, ಚೆನ್ನಾಗಿದೆ. ಸೊ ದಟ್ ಯಾವುದೋ ಒಂದು ಬರ್ಡ್ ಬಂದು ಅಟ್ಲೀಸ್ಟ್ ಒಂದು ಗೂಡ್ ಮಾಡ್ಕೊಳುತ್ತೆ. ಓಕೆ, ಇಲ್ಲ ಸಾಕು, ಇದು ಸಾಕು. ಇದು ಚೆನ್ನಾಗಿದೆ, ಒಣಗಿದೆ, ಹೆಂಗೆ ಚೆನ್ನಾಗಿ ಕಾಣ್ತಾ ಇದೆ. And use more of clay and wood products. Yes. ಸ್ವಲ್ಪ ಚೆನ್ನಾಗಿ ಮಕ್ಕಳು ಇದು ಮಾಡ್ರಪ್ಪ. ಮಕ್ಕಳು ಅಲ್ಲ, ಮಕ್ಕಳುಗಳು ತಿನ್ನೋದು ಆಯ್ತಾ? ಹಾ ಆಯ್ತಾ, ಆಯ್ತು, ಚೆನ್ನಾಗಿರೋದಿತ್ತು. ನೀವು ಅದನ್ನ ಇನ್ನು ಒಳಸ್ಬಿಟ್ಟು ಅಲ್ಲೇ ಹಾಕೊಂಡ್ಬಿಟ್ರೆ, ಹಾ, ಇಲ್ಲ ಅಂದ್ರೆ ನೀವು ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕೊಳ್ಳಿ. ಯಾಕಂದ್ರೆ ನಿಮ್ಮನ್ನ ನೋಡಿ ಅವ್ರ ಮಕ್ಳುಗಳು ಕಲಿಬೇಕು. ನೀವು ಚೆನ್ನಾಗಿ ಇಟ್ಕೊಂಡ್ರೆ ಅವ್ರು ಚೆನ್ನಾಗಿ ಇದ್ ಮಾಡ್ತಾರೆ. ಕಮಿಷನರ್ ಸರ್ ಇವ್ರ ಮುನ್ಸಿಪಾಲಿಟಿದು ಗೊತ್ತಲ್ಲ, ಮತ್ತೆ ಚೆನ್ನಾಗಿ ಇಟ್ಕೊಬೇಕಪ್ಪ. ನಾನು HT ಕೃಷ್ಣಮೂರ್ತಿ ಅಂತ, ಅರಸೀಕೆರೆ ನಗರಸಭೆಯ ಪೌರಾಯುಕ್ತರು. ಏನು ಈ ದಿನ ಪೋದಾರ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಪ್ಲಾಸ್ಟಿಕ್ ಅವೇರ್ನೆಸ್ ಬಗ್ಗೆ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಅವ್ರಿಗೆ ಮೊದಲಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಯಾಕೆಂದ್ರೆ ಪ್ಲಾಸ್ಟಿಕ್ ಅಂತ ಒಂದು ಮಹಾಮಾರಿ ವಿಶ್ವದ ಎಲ್ಲಾ ಕಡೆ ಹರಡಿಕೊಂಡಿದೆ. ಅದೇ ರೀತಿ ಅರಸೀಕೆರೆಯಲ್ಲೂ ಸಹ ಪ್ಲಾಸ್ಟಿಕ್ ನ ಹೆಚ್ಚಿನ ಬಳಕೆ ಆಗ್ತಾ ಇದೆ. ಆ ಬಳಸುವಂತ ಪ್ಲಾಸ್ಟಿಕ್ ಯಾವ್ದು ರೀತಿ ರೀಸೈಕಲ್ ಆಗುತ್ತೆ, ಯಾವ ರೀತಿ ನಗರಸಭೆಯವರು ಅದನ್ನ ಡಿಸ್ಟ್ರಾಯ್ ಮಾಡೋಕೆ ಕ್ರಮ ತಗೊಂತಾ ಇದೀವಿ, ಅದ್ರ ಬಗ್ಗೆ ಅವೇರ್ನೆಸ್ ಕೊಡುವಂತ ಉದ್ದೇಶದಿಂದ ನಾವು ಈ ದಿನ ಪೋದಾರ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಒಂದು ಸ್ಟಾಲ್ ನ ಹಾಕೊಂಡಿದೀವಿ. ಈ ಉದ್ದೇಶ ಒಂದೇನೆ, ನಮ್ಮ ಮತ್ತು ಪೋದಾರ್ ಶಾಲೆಯ ಮತ್ತು ಎಲ್ಲಾ ನಾಗರಿಕರು ಮತ್ತು ಏನು ಇವತ್ತು ಬಂದಿದ್ದಾರೆ ಶಾಲಾ ಮಕ್ಕಳ ಪೋಷಕರು, ಅವರ ಉದ್ದೇಶ ಒಂದೇನೆ, ಏನು ಸಮಾಜಕ್ಕೆ ಮಾರಕವಾಗಿರುವ ಪ್ಲಾಸ್ಟಿಕ್ ಅನ್ನು ನಿರ್ನಾಮ ಮಾಡುವುದು ಮತ್ತು ಬಳಸದಂತೆ ಕ್ರಮ ವಹಿಸುವುದು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಪ್ಲಾಸ್ಟಿಕ್ ಎಂಬ ಮಹಾಮಾರಿ ಎಲ್ಲಾ ಕಡೆ ಹರಡ್ತಾ ಇದೆ. ಪ್ಲಾಸ್ಟಿಕ್ ನ ಯಾವುದೇ ರೀತಿ ಡಿಸ್ಟ್ರಾಯ್ ಮಾಡೋಕೆ ಆಗ್ತಾ ಇಲ್ಲ. ಅದನ್ನ ಮರುಬಳಕೆಯಿಂದ ಮಾತ್ರ ನಾವು ಪ್ಲಾಸ್ಟಿಕ್ ನ ಕಂಟ್ರೋಲ್ ಮಾಡಬೇಕು. ದಯಮಾಡಿ ಸಾರ್ವಜನಿಕರು ಏನು ಇವತ್ತು ಬಂದಿದ್ದೀರಿ ಪೋಷಕರು, ತಾವು ಮನೆಯಲ್ಲಿ ಪ್ಲಾಸ್ಟಿಕ್ ಬಗ್ಗೆ ನಿಖರವಾಗಿ 3R ಅಂತ ಒಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ನ ಯೂಸ್ ಮಾಡಿ. ಮೊದಲನೇ R ಏನಂತ ಸೂಚನೆ ಮಾಡುತ್ತೆ ಅಂದ್ರೆ, ನಾವು ರೆಫ್ಯೂಸ್ ಮಾಡಬೇಕು, ಪ್ಲಾಸ್ಟಿಕ್ ನ ನಾವು ಬಳಸಲ್ಲ ಅಂತ ರೆಫ್ಯೂಸ್ ಮಾಡಬೇಕು. ಅದೇ ರೀತಿ ಎರಡನೇ R ಏನ್ ಹೇಳುತ್ತೆ ಅಂದ್ರೆ ರೆಡ್ಯೂಸ್ ಮಾಡಬೇಕು. ಏನು ರೆಫ್ಯೂಸ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಯಾವ್ದೋ ಹಲವು ಕಾರಣಗಳಿಂದ ಅದನ್ನ ಬಳಸ್ತೀವಿ, ಅದನ್ನ ಸ್ವಲ್ಪ ಮಟ್ಟಿಗೆ ತಗ್ಗಿಸ್ಬೇಕು. ಏನು ತಗ್ಸಿದಂತ ಪ್ಲಾಸ್ಟಿಕ್ ನ ಮತ್ತೆ ಮರುಬಳಕೆ ಮಾಡಬೇಕು. ರೀಯೂಸ್ ಅಂತ ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಅಲ್ಲಿ ಏನು ಪ್ಲಾಸ್ಟಿಕ್ ನ ಮರುಬಳಕೆ ಮಾಡಿದ್ರೆ ಮಾತ್ರ ನಾವು ಪ್ಲಾಸ್ಟಿಕ್ ನ ಕಂಟ್ರೋಲ್ ಮಾಡ್ಬೋದು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಏನು ಮಕ್ಕಳುಗಳು ಏನು ಇವತ್ತು ರಿಯೂಸ್ ಮಾಡಿರೋಂಥ ಪ್ಲಾಸ್ಟಿಕ್ ಗಳಲ್ಲಿ ಹಲವು ಬದಲಾವಣೆಗಳನ್ನ ತರುವಂತ ಒಂದು ಆರ್ಟಿಕಲ್ಗಳನ್ನ ಮಾಡಿದರೆ, ಅದನ್ನೆಲ್ಲ ನೋಡಿ ಬಹಳ ಖುಷಿ ಆಯ್ತು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲಾ ಶಾಲೆಗಳಲ್ಲೂ, ಏನು ಖಾಸಗಿ ಶಾಲೆ ಅಂತ ಅಲ್ಲ, ಸರ್ಕಾರಿ ಶಾಲೆಗಳಲ್ಲೂ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡಿ
ಏನು ಪ್ಲಾಸ್ಟಿಕ್ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಏನು ಪ್ಲಾಸ್ಟಿಕ್ ವಿಚಾರವಾಗಿ ನಗರಸಭೆ ಬಹಳ ಕಟ್ಟುನಿಟ್ಟಿನ ಕ್ರಮಗಳನ್ನ ತಗೋತಾ ಇದೆ. ಅದೇ ರೀತಿ ಏನು ಈ ತರ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀರಾ, ಖಾಸಗಿ ಶಾಲೆಗಳಾಗ್ಲಿ ಸರ್ಕಾರಿ ಶಾಲೆಗಳಾಗ್ಲಿ ಏನ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀರಾ, ಅದೇ ಆ ಕಾರ್ಯಕ್ರಮಕ್ಕೆ ನಗರಸಭೆಯಿಂದ ಖಂಡಿತ ಎಲ್ಲಾ ರೀತಿಯ ಸಹಕಾರನ ಕೊಡ್ತೀವಿ. ಮತ್ತೆ ಪ್ಲಾಸ್ಟಿಕ್ ವಿರುದ್ಧವಾಗಿ ನಾವು ಏನ್ ಕ್ರಮ ತಗೋಬೇಕು, ದಂಡದ ರೂಪದಲ್ಲಿ ದಂಡ ವಿಧಿಸಿ ಪ್ಲಾಸ್ಟಿಕ್ ನ ನಿರ್ಮೂಲನೆ ಮಾಡಕ್ಕೆ ಕ್ರಮ ತಗೋತೀವಿ ಅಂತ ಈ ಮೂಲಕ ಕೇಳ್ಕೊತಾ ಇದೀವಿ. ಎಲ್ರಿಗೂ ನಮಸ್ಕಾರ. ನಾನು ರವಿಕುಮಾರ್ KP ಅಂತ, AEE ಎನ್ವಿರಾನ್ಮೆಂಟ್, ನಗರಸಭೆ ಅರಸೀಕೆರೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮುಂಬರುವ ಗೌರಿ ಗಣೇಶ ಹಬ್ಬದಲ್ಲಿ ನಮ್ಮ ಅರಸೀಕೆರೆಯ ಎಲ್ಲ ನಾಗರಿಕರು ಎಕೋ ಫ್ರೆಂಡ್ಲಿ ಗಣೇಶಗಳನ್ನು ಪೂಜೆ ಮಾಡೋದ್ರ ಮೂಲಕ ಬಣ್ಣರಹಿತ ಮತ್ತು ರಾಸಾಯನಿಕ ಬಣ್ಣರಹಿತ ಗಣೇಶಗಳನ್ನು ಪೂಜೆ ಮಾಡೋದ್ರ ಮೂಲಕ ಎಕೋ ಫ್ರೆಂಡ್ಲಿ ಗಣಪತಿ ಹಬ್ಬವನ್ನು ಆಚರಿಸಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಸೊ ತಮ್ಮ ಮಕ್ಕಳಿಗೆ ಎಲ್ಲರೂ ಕೂಡ ಈ ನದಿ ಮತ್ತು ಕೆರೆಗಳಲ್ಲಿ ಯಾವುದೇ ರೀತಿಯ ಪೂಜಾ ಸಾಮಗ್ರಿಗಳನ್ನು ಹಾಕದಂತೆ ನಗರಸಭೆಯಿಂದ ಏನು ವ್ಯವಸ್ಥೆ ಮಾಡ್ತೀವಿ, ಪ್ರತ್ಯೇಕವಾಗಿ ಪೂಜಾ ಸಾಮಗ್ರಿಗಳನ್ನು ಹಾಕಲಿಕ್ಕೆ ಆ ಒಂದು ಸ್ಥಳದಲ್ಲಿ ಪೂಜಾ ಸಾಮಗ್ರಿಗಳನ್ನು ಹಾಕೋದು, ಮತ್ತೆ ಸಾಧ್ಯವಾದಷ್ಟು ಮನೆಗಳಲ್ಲೇ ಬಕೆಟ್ಗಳಲ್ಲೇ ಮಣ್ಣಿನ ಗಣಪತಿಗಳನ್ನು ವಿಸರ್ಜನೆ ಮಾಡೋದ್ರ ಮೂಲಕ ಪರಿಸರ ಸ್ನೇಹಿ ಹಬ್ಬವನ್ನು ಆಚರಿಸಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು.